ಬರ್ತಾವನಪ್ಪ ಎಲ್ಲ ರೆಡಿಯಾಗಿ ಆಗ್ಬೋದು. ಉಪೇಂದ್ರ ಅವರು ಮಾಧ್ಯಮದವ್ರನ್ನ ಹೆಂಗ್ ನೋಡ್ತಾರೆ? ಮಾಧ್ಯಮ ಥರನೇ ನೋಡ್ತೀನಿ. ನಮ್ಮ ಜನಗಳ ಮಧ್ಯ ಇರುವಂಥವ್ರು ಮಾಧ್ಯಮ, ಸಂಪರ್ಕದ ಕೊಂಡಿ. ಸಮಸ್ಯೆಗಳು ಬಂದಾಗ ಅದು ಪರಿಹರಿಸಕ್ಕೆ ಟ್ರೈ ಮಾಡೋರು ಮಾಧ್ಯಮದವರು. ಇಲ್ಲ, ಖಂಡಿತ. ಬಿಕಾಸ್ ದೇರ್ ಇಸ್ ಎ ಕಮ್ಯುನಿಕೇಶನ್ ಅಂದ್ರೆ ನೀವೇ ತಾನೆ. ಮಾಧ್ಯಮ ಅನ್ನೋದೇ ಅತ್ತಾನೆ. ಇಟ್ ಈಸ್ ಎ ಬಿಟ್ವೀನ್ ಪೀಪಲ್ ಅಂಡ್ ಎಲ್ಲರ ಮಧ್ಯೆ ಇರೋರು ನೀವು. ಅಲ್ಲೇನೋ ಆದ್ರೆ ನೀವು ನಮ್ಗೆ ತಲುಪಿಸುವಂಥವ್ರು ನೀವು, ನಮ್ಮಿಂದ ಏನಾದ್ರೆ ಅದನ್ನ ಜನಕ್ಕೆ ತಲುಪಿಸುವಂಥವ್ರು ನೀವು, ಆ ಥರ. ಸೊ ಮಾಧ್ಯಮದವ್ರು ಏನಾದ್ರು ಮುಖವಾಡ ಹಾಕೊಂಡಿದ್ದಾರೆ ಅಂತ ಅನ್ಸಿದ್ಯಾ ಉಪೇಂದ್ರ ಅವ್ರಿಗೆ ಯಾವತ್ತಾದ್ರು? ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಏನಾದ್ರು ಮುಖವಾಡ ಹಾಕೊಂಡಿದ್ದಾರೆ ಅಂತ ಅನ್ಸಿದ್ಯಾ ಉಪೇಂದ್ರ ಅವ್ರಿಗೆ ಯಾವತ್ತಾದ್ರು? ಅದು ನೀವ್ ಹೇಳ್ಬೇಕು. ಏನ್ ಅಧ್ಯಕ್ಷರೇ, ಲಾಯರ್ ಹಿಂಗ್ ವಾದ ಮಾಡ್ತಾವನೆ. ಉಪಾಧ್ಯಕ್ಷರೇ, ನಾವ್ ಹಾಕೊಂಡಿಲ್ಲ. ನಿಮ್ ಪ್ರಕಾರ ಮುಗಿದೋಯ್ತು. ಯಾಕೆ ಡೌಟ್ ನಿಮ್ಗೆ? ಡೌಟ್ ಅಲ್ಲ, ಅದು ಅನ್ನಿಸ್ತು ವಾರ್ನರ್ ನೋಡಿ. ಅನ್ನಿಸ್ಲೇಬಾರ್ದು ನಿಮ್ಗೆ. ನಿಮ್ಗೇನಾರ ಡೌಟ್ ಇದೆಯಾ? ಅದ್ ನೋಡ್ ಅನ್ಸ್ತು ಅಂತಂದೆ. ಅನ್ಸಿದೆ ಅಂದ್ರೆ ಏನೋ ಡೌಟ್ ಇದೆ ಅಂದ್ರೆ ನೀವು ತೋರಿಸಿದೀರಾ ಅಂದ್ರೆ ನಿಮ್ಮ ಹತ್ರ ಡೌಟ್ ಇದೆ. ನಾನು ಯಾರು ಅನ್ನೋದೇ ಮರ್ತು ಬಿಟ್ಟಯ್ಯ. ಡೌಟ್ ಇಲ್ಲ, ಅದ್ ನೋಡಿ ಹಂಗ್ ತೋರಿಸಿದಾರೆ ಅಂತ ಅನ್ನಿಸ್ತು, ಅದಕ್ಕೆ ಕೇಳಿದೆ. ನೀವು ಏನು ಹೇಳ ಇದಕ್ಕೆ? ಓಕೆ, 2040 ವೇಳೆಗೆ ಎಲ್ಲರೂ ಮುಖವಾಡ ಹಾಕೊಂಡಿದ್ರೆ ಕೊನೆಗೆ ಮಾಸ್ಕ್ ಹಾಕೊಳ್ಳೋಂಥ ಸ್ಥಿತಿ ಬರುತ್ತಾ? ಅದ್ರ ಅರ್ಥ ಆಗಿಲ್ಲ. ಮುಖವಾಡ ಹಾಕೊಂಡು ಬದುಕ್ತಾ ಇದ್ರೆ 2040 ವೇಳೆಗೆ ಮಾಸ್ಕ್ ಹಾಕೊಳ್ಳುವಂತ ಪರಿಸ್ಥಿತಿ ಬರುತ್ತಾ? ಸಿನಿಮಾದಲ್ಲ? ನೀವು ನೋಡಿ, ಸಿನಿಮಾದಲ್ಲಿ ಆತರ ಇಲ್ಲ. ನಿಜ ಜೀವನದಲ್ಲಿ ಬರ್ಬೋದಾ? ನಿಜ ಜೀವನದಲ್ಲಿ ನೀವು ಕ್ವಶನ್ಗಳು. ನಿಮ್ ನಿಜ ಜೀವನ ನಾನು ಹೆಂಗೆ ಹೇಳಿ? ಅಲ್ಲ, ಎಲ್ಲರದು ಕೇಳ್ತಿರೋದು. ಮುಖವಾಡ ಹಾಕೊಂಡು ಬದುಕಿದ್ರೆ ನಂದು ನಾನು ಹೇಳ್ಬೋದು, ನಾನು ಇನ್ನೊಬ್ರದ್ದು ಹೆಂಗೆ ಹೇಳಿ? ಸಿ, ಹೌ ಕ್ಯಾನ್ ಐ ಟೆಲ್ ಅಬೌಟ್ ಯುವರ್ ಲೈಫ್? ಅಲ್ಲ